ಪಂಚ ತೀರ್ಪಿಗೆ ಇದೀಗ ಕ್ಷಣಗಣನೆ. ಇದೀಗ ತಾನೇ ಸ್ಟ್ರಾಂಗ್ ರೂಮ್ಸ್ ಓಪನ್. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಉಪ ಫಲಿತಾಂಶ ಸ್ವಲ್ಪ ಹೊತ್ತಲ್ಲಿಯೇ ಅಂಚೆ ಮತಗಳ ಎಣಿಕೆ ಇದೀಗ ಶುರುವಾಗುತ್ತೆ. ಅಂಚೆ ಮತಗಳ ಬಾಕ್ಸ್ ಓಪನ್ ಮಾಡ್ತಿರುವ ಅಧಿಕಾರಿಗಳು ದೇಶದ ದಿಕ್ಕು ದೆಸೆ ಬದಲಿಸುವ ಪಂಚ ತೀರ್ಪಿಗೆ ಕ್ಷಣಗಣನೆ. ಇದೀಗ ತಾನೇ ಜಸ್ಟ್ ಸ್ಟ್ರಾಂಗ್ ರೂಮ್ಸ್ ಓಪನ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಉಪ ಫಲಿತಾಂಶ ಸ್ವಲ್ಪ ಹೊತ್ತಿನಲ್ಲೇ ಅಂಚೆ ಮತಗಳ ಎಣಿಕೆ. ಇದೀಗ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಒಂದು 11-12 ಗಂಟೆ ಹೊತ್ತರಲ್ಲಿ ನಮ್ಗೆ ರಿಸಲ್ಟ್ ಸಿಕ್ಬಿಟ್ಟಿರುತ್ತೆ. ಯಾರು ಗೆಲುವು ಯಾರು ಸೋಲ್ದು ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ನೋಡಿ, ನಾವಾಗಲೇ ಪಶ್ಚಿಮ ಬಂಗಾಳದ ಬಗ್ಗೆ ಮಾತನಾಡ್ತಾ ಇದ್ವಿ. ಪಶ್ಚಿಮ ಬಂಗಾಳ 294, 148 ಮ್ಯಾಜಿಕ್ ನಂಬರು. ಈ 148 ಮ್ಯಾಜಿಕ್ ನಂಬರ್ನ ಯಾರು ದಾಡ್ತಾರೆ? ದೀದಿನಾ, ಮೋದಿನ? ಮೋದಿಯ ಪ್ರಚಾರ ಸಹಿತ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಗಲ್ಲಿಗೆ ಸ್ಟ್ರೀಟ್ ವೈಸು ಮಂಡಕ್ಕಿ ತಿಂದು, ಈ ನೋಡಿ ಮೋದಿ ಏನು ಮಂಡಕ್ಕಿ ಸೇವನೆ ಮಾಡ್ತಾರಲ್ಲ ಪ್ರಚಾರದ ವೇಳೆಯಲ್ಲಿ, ಅದು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ದೀದಿ. ಅಂದರೆ ಆವಾಗ ಮೋದಿ ಒಂದು ಮಾತು ಹೇಳ್ತಾರೆ, ಮಂಡಕ್ಕಿ ತಿಂದಿದ್ದು ನಾನು, ಬಟ್ ಮೆಣಸಿನ್ಕಾಯಿ ಖಾರ ಹತ್ತಿದ್ದು ದೀದಿಗೆ ಅಂತ. ಅಂದರೆ ಈ ರೀತಿಯಾಗಿ ಪ್ರಚಾರ ಎಲ್ಲಿಗೆ ಹೋಗಿ ಮುಟ್ಟಿರುತ್ತೆ ಅಂತ ಅಂದರೆ ಈ ಬಾರಿ ಮತ್ತೊಂದು BJP ಏನು ಒಂದು ತಂತ್ರವನ್ನು ರೂಪಿಸ್ಕೊಳ್ಳುತ್ತೆ ಅಂತ ಅಂದರೆ, BJP ಯಾವ ತಂತ್ರವನ್ನು ರೂಪಿಸ್ಕೊಳ್ಳುತ್ತೆ ಅಂತ ಅಂದರೆ, BJP ನೇರವಾಗಿ ದೀದಿಯನ್ನು ಟಾರ್ಗೆಟ್ ಮಾಡಲಿಲ್ಲ ಇಲ್ಲಿ. ಯಾಕಂತ ಅಂದರೆ, ದೀದಿಯನ್ನು ಟಾರ್ಗೆಟ್ ಮಾಡಿ ಲಾಸ್ಟ್ ಟೈಮ್ 2023ರ ಆ ಒಂದು 24ರ ಒಂದು ಹೊತ್ತಿಗೆ ದೀದಿಯನ್ನು ಟಾರ್ಗೆಟ್ ಮಾಡಿ ಯಾವ ಅನುಭವ ಉಂಟು ಅಂತ. ಇನ್ನೊಂದೇ ನಿಮಿಷದಲ್ಲಿ ಪಂಚರಾಜ್ಯಗಳ ಫಲಿತಾಂಶದ ಫಸ್ಟ್ ಟ್ರೆಂಡ್. ಬಾಗಲಕೋಟೆಯಲ್ಲಿ ಯಾರು ಮುನ್ನಡೆ? ದಾವಣಗೆರೆಯಲ್ಲಿ ಯಾರಿಗೆ ಹಿನ್ನಡೆ? ಪ್ರತಿ ಸೆಕೆಂಡ್ ರಿಸಲ್ಟ್ ಲೈವ್ ಅಪ್ಡೇಟ್ ಕೊಡ್ತಾ ಇದ್ದೀವಿ ನೋಡಿ. ದೇಶದಲ್ಲಿ ಯಾವ ಪಕ್ಷ ಮುಂದೆ, ಯಾವ ಪಕ್ಷ ಹಿಂದೆ ಆಗುತ್ತೆ? ಇನ್ನೊಂದೇ ನಿಮಿಷದಲ್ಲಿ ಪಂಚರಾಜ್ಯಗಳ ಫಲಿತಾಂಶದ ಫಸ್ಟ್ ಟ್ರೆಂಡ್. ಇನ್ನು ಬಾಗಲಕೋಟೆಯಲ್ಲಿ ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ? ದಾವಣಗೆರೆಯಲ್ಲಿ ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ? ಎಲ್ಲ ಪಕ್ಕಾ ಅಪ್ಡೇಟ್ಸ್ ಅನ್ನ ಪ್ರತಿ ಸೆಕೆಂಡ್ ರಿಸಲ್ಟ್ ಅನ್ನ ಲೈವ್ ಅಪ್ಡೇಟ್ ನಲ್ಲಿ ಕೊಡ್ತಾ ಇದ್ದೀವಿ ನೋಡಿ. ಎಸ್ ನೋಡಿ, ಈಗಾಗಲೇ ಮಾತನಾಡ್ತಾ ಇದ್ವಿ ಪಶ್ಚಿಮ ಬಂಗಾಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪಶ್ಚಿಮ ಬಂಗಾಳದ ಚಿತ್ರಣ ಹೇಗಿದೆ ಅಂತ ನೋಡಿದ್ವಿ. ತಮಿಳುನಾಡಲ್ಲೂ ಸಹಿತ ಅದೇ ರೀತಿಯಾದಂಥ ವ್ಯವಸ್ಥೆ ಇರುವಂಥದ್ದು. ಇನ್ನು ಅಸ್ಸಾಂನಲ್ಲಿ ಈ ಬಾರಿನೂ ಕೂಡ BJPನೇ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲು. ಕೇರಳದಲ್ಲಿ ಕಾಂಗ್ರೆಸ್ ಒಂದಿಷ್ಟು ಭರವಸೆಯನ್ನ ಇಟ್ಕೊಂಡು ಕೂತಿದೆ ಕೇರಳ ಮೇಲೆ. ಪುದುಚೇರಿ ತುಂಬಾ ಕಡಿಮೆ ಕ್ಷೇತ್ರಗಳು, 30ರಲ್ಲಿ ಮ್ಯಾಜಿಕ್ ನಂಬರ್ 16 ಪುದುಚೇರಿ ವಿಚಾರಕ್ಕೆ ಮಾತನಾಡೋದಾದ್ರೆ. ಸೊ ಹಾಗಾಗಿ ಇಲ್ಲಿ ಕೂಡ BJPನೇ ಅಲ್ಲಿ ಅದನ್ನ ಕಬಳಿಸಿಕೊಳ್ಳುತ್ತೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ಗಳ ಪ್ರಕಾರ. ಮತ್ತೆ BJPಯನ್ನ ಒಪ್ಕೊಳ್ತಾರೆ ಅಲ್ಲಿ ಜನ ಅನ್ನುವಂಥದ್ದು. ಸೊ ಇದು ಈ ರೀತಿಯಾದಂಥ ಚಿತ್ರಣ ಇರುವಂಥದ್ದು. ಹಾಗಾಗಿ ತಮಿಳುನಾಡು, ಪಶ್ಚಿಮ ಬಂಗಾಳ ಈ ಪಂಚರಾಜ್ಯಗಳ ವ್ಯವಸ್ಥೆಯಲ್ಲಿ ನಾವು ನೋಡೋದಾದರೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೆಚ್ಚಿನ ಒಂದು ಗಮನವನ್ನು ಸೆಳೆಯುವಂಥ ಕ್ಷೇತ್ರಗಳು ಅಂತ ಅಂದಾಗ, ರಾಜ್ಯಗಳು ಅಂತ ಅಂದಾಗ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ಯಾಕೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಅಂತಂದರೆ, ತಮಿಳುನಾಡಲ್ಲಿ ಒಂದು ರೀತಿಯಾದಂಥ ಹವಾ ಯಾವ ರೀತಿಯಾಗಿ, ದಳಪತಿ ವಿಜಯ್ ಹವಾ ಯಾವ ರೀತಿಯಾಗಿದೆ ಅಂತ. ದಾವಣಗೆರೆ ದಕ್ಷಿಣ ಸಮರ್ಥಕ್ಕೆ ಡವ ಇದೀಗ ಶಾಮನೂರು ಮನೆಯಲ್ಲಿ ಟೆನ್ಷನ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಸಮರ.
284 ಮತಗಟ್ಟೆಗಳಲ್ಲಿ 25 ಅಭ್ಯರ್ಥಿಗಳ ಭವಿಷ್ಯ. ದಾವಣಗೆರೆಯ ಡಿಆರ್ಆರ್ ಕಾಲೇಜಿನಲ್ಲಿ ಮತ ಎಣಿಕೆ ಕೇಂದ್ರದ 14 ಟೇಬಲ್ಗಳಲ್ಲಿ ಕೌಂಟಿಂಗ್. ಪ್ರತಿ ಟೇಬಲ್ಗೂ 3 ಸಿಬ್ಬಂದಿ ನಿಯೋಜನೆ.